सरस्वती नमो नमः मा सरस्वती नमो नमः विद्यादायिनि नमो नमः हंसवाहिनी नमो नमः ॐ सरस्वती नमो नमः। ನಮಸ್ತೆ ಎಲ್ಲರಿಗೂ. ಬನ್ನಿ ಕೃಷ್ಣನ ವಾಣಿ ಏನಿದೆ ನೋಡೋಣ. ಕಾರ್ತಿಕ ಮಾಸದ ಅಧಿಪತಿ ನಿಮ್ಗೆ ಆಶೀರ್ವಾದನ ಕುಟುಂಬ ಸಮೇತರಾಗಿ ಮಾಡ್ತಿದ್ದಾರೆ ಅನ್ನುವಂಥದ್ದು ಇದೆ. ನೀವೊಂದು ಇಂಪಾರ್ಟಲ್ ಸೋಲ್ ಇದ್ದೀರಾ, ಸೊ ತಲೆ ಕೆಡಿಸ್ಕೊಳ್ಬೇಡಿ. ನಿಮ್ಮ ಜೀವನದಲ್ಲಿ ಎಲ್ಲವೂ ಕೂಡ ಬದಲಾಗತ್ತೆ. ಪೂರ್ವಾರ್ಜಿತ ಕರ್ಮ ಫಲಗಳು ಮುಕ್ತಾಯ ಆಗಿದೆ ಅನ್ನುವಂಥದ್ದು ಇದೆ. ಒಂದಷ್ಟು ಪಾಸ್ಟ್ ಲೈಫ್ ಎನರ್ಜಿ ಈ ಲೈಫ್ ನ ಟ್ರಿಗರ್ ಮಾಡ್ತಿದೆ. ಎಸ್ಪೆಷಲಿ ಮುಂದಿನ ದಿನಗಳಲ್ಲಿ ಅನ್ಯ ಧರ್ಮೀಯರು ಕೃಷ್ಣನ ಒಲವಿಗೆ ಪಾತ್ರರಾಗ್ತಾರೆ ಎರಡು ಕೇಳಿಸ್ತಾ ಇದೆ ಅನ್ನುವಂಥದ್ದು ಇದೆ. ಯಾರಿಗೋ ತುಂಬಾ ಆರೋಗ್ಯದಲ್ಲಿ ಸಮಸ್ಯೆ ಆಗ್ತಾ ಇದೆ, ಫ್ಯಾಮಿಲಿ ರಿಲೇಟೆಡ್ ಸಮಸ್ಯೆಗಳಿಂದ. ಸೊ ಮುಂದಿನ ದಿನಗಳಲ್ಲಿ ಅವರಿಗೆ ಒಂದು ಕೃಷ್ಣನ ದೇವಸ್ಥಾನದಲ್ಲಿ ಜ್ಞಾನೋದಯ ಆಗಿ ಅವರು ತಮ್ಮನ್ನ ತಾವು ಬದಲಾಯಿಸ್ಕೊಳ್ತಾರೆ ಅನ್ನುವಂಥದ್ದು ಇದೆ. ಶಿಶುನಾಳ ಶರೀಫರ ಪುನರ್ಜನ್ಮದ ನಂಗೆ ಗೊತ್ತಿಲ್ಲ, ನಂಗೆ ಇಲ್ಲಿ ಬರೋದು ಹೇಳ್ತಿದ್ದೀನಿ ಅಷ್ಟೇ. ನಂಗೇನೆ ಒಂದ್ ರೀತಿ ಶಾಕ್ ಆಗೋಯ್ತು. ಶಿಶುನಾಳ ಶರೀಫರ ಒಂದಷ್ಟು ಶರೀಫ ಅಜ್ಜರ ಪುನರ್ಜನ್ಮದ ದಿನಗಳು ಬರ್ತಾ ಇದೆ, ಅವರೆಲ್ಲೋ ಮತ್ತೆ ಹುಟ್ಟತಾ ಇದ್ದಾರೆ ಅನ್ನುವಂಥದ್ದು ಇದೆ. ವಿಶೇಷವಾದಂತಹ ಆಶೀರ್ವಾದ ಇದೆ ಅನ್ನುವಂಥದ್ದು ಇದೆ. ಒಂದು ಮರದ ಎನರ್ಜಿ ತುಂಬಾ ಟ್ರಿಗರ್ ಮಾಡ್ತಿದೆ ಅನ್ನುವಂಥದ್ದು ಇದೆ. ಇಲ್ಲಿ ಚಿಕ್ಕಣ್ಣ ಸ್ವಾಮಿಯ ಒಂದಷ್ಟು ಆಶೀರ್ವಾದ ಕೂಡ ಕಾಣಿಸ್ತಾ ಇದೆ. ಬಂದು ಹೋಗು, ನಾನು ನೋಡ್ತೀನಿ, ನಂಗೆ ನಿನ್ನ ನೋಡ್ಬೇಕು ಅನ್ನಿಸ್ತಾ ಇದೆ ಅನ್ನುವಂಥ ಕರೆ ಇದೆ. ಸೊ ಯಾರಿಗೆ ಅಂತ ಗೊತ್ತಿಲ್ಲ. ಸೊ ಅದೊಂದಿದೆ. ಮತ್ತೆ ಹೆಚ್ಚಿನ ಒಂದು ಆಶೀರ್ವಾದ ಕಾಮಧೇನುವಿನ ಕಡೆಯಿಂದ ಕೂಡ ಇದೆ. ಒಂದಷ್ಟು ಏನೋ ಒಂದು ದೊಡ್ಡ ಮಟ್ಟದಲ್ಲಿ ಎಲ್ಲರ ದೃಷ್ಟಿ ಇದೆ ಅನ್ನುವಂಥದ್ದು ಇದೆ. ಪ್ರಾಣಿ ಪಕ್ಷಿಗಳ ವಿಚಾರವಾಗಿ ಅಥವಾ ಮಕ್ಕಳ ವಿಚಾರವಾಗಿ ಏನು ಪ್ರಾರ್ಥನೆಯನ್ನ ಇಟ್ಟಿದ್ರು ಆ ಪ್ರಾರ್ಥನೆ ಸಲ್ಲಿಸುತ್ತೆ. ಆ ಪ್ರಾರ್ಥನೆ ಎಲ್ಲವೂ ಕೂಡ ಭಗವಂತನಿಗೆ ಮುಟ್ಟಿದೆ ಅನ್ನುವಂಥದ್ದು ಇದೆ. ಸೊ ಮುಂದಿನ ದಿನಗಳಲ್ಲಿ ಯಾರೋ ಎಲ್ಲಿಗೋ ಪ್ರಯಾಣ ಬೆಳೆಸುವಂತ ಸಾಧ್ಯತೆಗಳು ಕೂಡ ಇದೆ ಅನ್ನುವಂಥದ್ದು ಕೂಡ ಇದೆ. ಸೊ ಕೃಷ್ಣನ ಒಂದಷ್ಟು ಲೀಲೆಗಳನ್ನ ಕಣ್ಣಾರೆ ಯಾರೋ ನೋಡ್ತಾರೆ ಅನ್ಯ ಧರ್ಮೀಯರು. ಹಾಗಾಗಿ ಆ ಕೃಷ್ಣ ಅವ್ರ ಮನೆಯಲ್ಲಿ ಆಟ ಆಡಿ ಒಂದಷ್ಟು ಚಮತ್ಕಾರಗಳನ್ನ ತೋರಿಸ್ತಾನೆ. ಆಮೇಲೆ ಅವರು ವಾಪಸ್ ಕೃಷ್ಣ ಡಿವೋಟಿಗಳಾಗಿ ಬದಲಾಗ್ತಾರೆ. ಇದೊಂದು ದೊಡ್ಡ ಸುದ್ದಿ ಆಗತ್ತೆ ಅನ್ನುವಂಥದ್ದು ಇದೆ. ಸಮಥಿಂಗ್ ಏನೋ ಒಂದಷ್ಟು ತಾಳೆಗರಿಯ ರಹಸ್ಯಗಳು ಮುಂದಿನ ದಿನಗಳಲ್ಲಿ ಬೆಳಕಿಗೆ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ. ಫ್ಯಾಮಿಲಿ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಕೂಡ ಇದೆ. ಯಾರೋ ಅರ್ಧನಾರೀಶ್ವರ ದೇವಸ್ಥಾನ ಮತ್ತೆ ಗಣೇಶ, ಶಿವ ಪಾರ್ವತಿ, ಗಣೇಶ ಸುಬ್ರಹ್ಮಣ್ಯ ಒಂದೇ ಶಿಲೆಯಲ್ಲಿ ಕೂತಿರುವಂಥದ್ದು. ನಾವೆಲ್ಲ ದೇವಸ್ಥಾನದಲ್ಲೂ ಹೇಗ್ ನೋಡ್ತೀವಿ ಅಂದ್ರೆ ಒಂದು ಗುಡಿಯಲ್ಲಿ ಗಣೇಶ ಇರ್ತಾರೆ, ಈ ಕಡೆ ಗಣೇಶ, ಈ ಕಡೆ ಸುಬ್ರಹ್ಮಣ್ಯ, ಒಂದ್ ಕಡೆ ಶಿವ, ಒಂದ್ ಕಡೆ ಅಮ್ಮನವ್ರು ಇರ್ತಾರೆ. ಮುಂದೆ ಯಾರೋ ಒಬ್ರು ದೇವಸ್ಥಾನ ಕಟ್ಟುವಂತ ಉದ್ದೇಶ ಇದೆ. ಹೇಗೆ ಅಂದ್ರೆ ಅಲ್ಲಿ 4 ಜನ, ಈಗ ನಾವು ಒಂದು ಫೋಟೋಲಿ ಏನ್ ನೋಡ್ತೀವಿ ಅಥವಾ ಈ ಪಿಕ್ಚರ್ ಅಲ್ಲಿ ಏನ್ ನೋಡ್ತಾ ಇದೀವಿ ಆ ತರದ ರೀತಿಯಲ್ಲಿ ಶಿವ ಪಾರ್ವತಿ ಗಣೇಶ ಸುಬ್ರಹ್ಮಣ್ಯ ಒಂದೇ ಪೀಠದ ಮೇಲೆ ಕೂತಿರುವಂತ ಒಂದು ವಿಶೇಷವಾದಂತ ಪರಿವಾರ ಆಲಯ ಅನ್ನುವಂಥದ್ದು, ಸಮಥಿಂಗ್ ಶಿವನ ಪರಿವಾರಕ್ಕೆ ಸಂಬಂಧಪಟ್ಟಂತ ಆಲಯನ್ನ ಕಟ್ತಾರೆ ಅನ್ನುವಂಥದ್ದು ಇದೆ. ಅಲ್ಲಿ ಶಕ್ತಿ ಗಣಪತಿನ ಮತ್ತೆ ಸ್ಕಂದ ಕಾರ್ತಿಕೇಯ, 6 ಮುಖದ ಷಣ್ಮುಖ, ಅಲ್ಲಿ ಅಮ್ಮ ಸ್ಕಂದ ಮಾತಾ ಆಗಿ ಅಮ್ಮ ಕುತ್ಕೊಳ್ತಾಳೆ. ಸ್ಕಂದ ಮಾತಾ ಆಗಿ ಅಮ್ಮನ ತೊಡೆ ಮೇಲೆ ಸುಬ್ರಹ್ಮಣ್ಯ ಸ್ವಾಮಿ 6 ತಲೆಗಳನ್ನ ಇಟ್ಕೊಂಡು ಕೂತಿರ್ತಾರೆ. ಮತ್ತೆ ಅಲ್ಲಿ ಶಿವ ವಿಶೇಷವಾದಂತ ರೀತಿಲಿ ಚಂದ್ರಶೇಖರ ಅಂದ್ರೆ ಶಿವ ತನ್ನ ಮದುವೆಯ ಆಭರಣಗಳನ್ನೆಲ್ಲ ಹಾಕೊಂಡು ಇರ್ತಾರಲ್ಲ ಆ ತರದ ರೀತಿಲಿ ಶಿವ ಅಲ್ಲಿ ಕೂತಿರ್ತಾರೆ. ಸೊ ಅಲ್ಲಿ ವಿಶೇಷತೆ ಏನು ಅಂದ್ರೆ ಶಿವ ಪಾರ್ವತಿ ಇಬ್ರು ಭಕ್ತರನ್ನ ನೋಡೋದಿಲ್ಲ, ಶಿವ
ಅಮ್ಮನವ್ರನ್ನ ನೋಡ್ತಿರ್ತಾರೆ, ಅಮ್ಮ ಶಿವನ್ನ ನೋಡ್ತಿರ್ತಾರೆ. ಸೊ ಗಣೇಶ ಸುಬ್ರಹ್ಮಣ್ಯ ಇಬ್ರು ಅವ್ರನ್ನ ನೋಡ್ತಿರ್ತಾರೆ. ಅವ್ರವ್ರನ್ನ ಅಂದ್ರೆ ಗಣೇಶ ಸುಬ್ರಹ್ಮಣ್ಯನ, ಸುಬ್ರಹ್ಮಣ್ಯ ಗಣೇಶನ್ನ, ಮತ್ತೆ ಇನ್ನೊಂದು ಕಣ್ಣಲ್ಲಿ ಭಕ್ತರನ್ನ ನೋಡ್ತಿರ್ತಾರೆ. ಆ ಥರದ ರೀತಿಲಿ ಇರುತ್ತೆ ಗಣೇಶ ಸುಬ್ರಹ್ಮಣ್ಯ ಮಾತ್ರ. ಈ ದೇವಸ್ಥಾನದ ವಿಶೇಷತೆಗಳು ಏನಿರುತ್ತೆ ಅಂದ್ರೆ, ಸೊ ಇದು ಸುತ್ತ ನೀರ್ ಹಾಕಿ ಮಧ್ಯ ಪೀಠ ಇರುತ್ತೆ, ಆ ಥರದ್ದೇನೋ ಇದೆ. ಇಲ್ಲಿ ಹೋದವರಿಗೆ ದಾಂಪತ್ಯ ಜೀವನದ ಸಮಸ್ಯೆಗಳು, ಪರಿವಾರದ ಜೀವನದ ಸಮಸ್ಯೆಗಳು, ಪರಿವಾರದಲ್ಲಿ ಒಗ್ಗಟ್ಟಿಲ್ದಿರ ಇರೋದು, ಎಲ್ಲ ರೀತಿಲೂ ಯಂತ್ರ ಮಂತ್ರ ತಂತ್ರ ವಾಮಾಚಾರ ಪೂರ್ವಾರ್ಜಿತ ಕರ್ಮ ಎಲ್ಲಾನು ಒಂದೇ ಕ್ಷಣದಲ್ಲಿ ಇಲ್ಲ ಅನ್ಸುವಂಥದ್ದು, ಪಾರಿವಾರಿಕ ಸುಖ ಶಾಂತಿ ನೆಮ್ಮದಿನ ಕೊಡುವಂಥ ದೇವಾಲಯವಾಗಿ ಇದು ಬೆಳಕಿಗೆ ಬರುತ್ತೆ, ಬೆಳೆಯುತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಅಲ್ಲಿ ಅರ್ಧನಾರೀಶ್ವರ ತತ್ವದಲ್ಲಿ ಶಿವ ಪಾರ್ವತಿ ತರ ನೋಡ್ಬೋದು ಎಲ್ರು. ಆದ್ರೆ ಅಲ್ಲಿ ಶಿವ ಮತ್ತು ವಿಷ್ಣುವಿನ ಒಂದು ಎನರ್ಜಿಯಾಗಿ ಅದು ನೆಲೆ ನಿಲ್ಲುತ್ತೆ ಅನ್ನುವಂಥದ್ದು ಇದೆ. ಈ ದೇವಸ್ಥಾನದಿಂದ ತುಂಬಾ ದೊಡ್ಡ ಮಟ್ಟದಲ್ಲಿ ಒಳ್ಳೆಯ ಬದಲಾವಣೆಗಳು ಆಗತ್ತೆ ಅನ್ನುವಂಥದ್ದು ಇದೆ. ಯಾರು ಏನೇ ಮಾಡಿದ್ರು ಎಂಡ್ ಆಫ್ ದಿ ಡೇ ಹೋಗೋದೆ ಮನೆಗೆ. ಮನೆ ಅನ್ನೋದು ನೆಮ್ಮದಿಯ ಗೂಡಾಗಿರ್ಬೇಕು. ಆ ಮನೆಯಲ್ಲಿ ಬರೀ ಮನೆ ಆಗಿರೋದಿಲ್ಲ, ಅಲ್ಲಿ ಸಂಸಾರ ಅಂತ ಕರಿತೀವಲ್ವಾ. ಸೊ ಮನೆ, ಗಂಡ, ಮನೆ, ಹೆಂಡತಿ ಅಥವಾ ಅಪ್ಪ ಅಮ್ಮ, ಈ ತರ ಒಂದು ಸಂಸಾರಿಕ ಜೀವನ, ಸಂಸಾರ ಸುಖವಾಗಿ ಸಮೃದ್ಧಿಯಿಂದ ಇರೋದು ಈ ದೇವಸ್ಥಾನ ಆದ್ಮೇಲೆ. ಆ ದೇವಸ್ಥಾನಕ್ಕೆ ಹೋಗಿ ಬಂದವರಿಗೆ ಅಥವಾ ಆ ದೇವಸ್ಥಾನಕ್ಕೆ ಸಮಥಿಂಗ್ ಏನೋ ಅಲ್ಲಿಂದ ಒಳ್ಳೇದಾಗತ್ತೆ ಅನ್ನುವಂಥ ಎನರ್ಜಿ ಇದೆ. ಒಳ್ಳೇದಾಗ್ಲಿ ಅನ್ನುವಂಥದ್ದು ಇದೆ. ಶಿವಶಕ್ತಿಯರ ವಿವಾಹದ ಕಾರ್ಯ ಮಾಡಬೇಕು, ಇದರಿಂದ ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ. ಇದನ್ನ ಮಾಡಿ ಗಿರಿಜಾ ಕಲ್ಯಾಣ ಇರ್ಬೋದು, ಶಿವಶಕ್ತಿ ಕಲ್ಯಾಣ ಇರ್ಬೋದು, ಮಾಡಿಸಿ ಇದರಿಂದ ಹೆಚ್ಚಿನ ಅನುಕೂಲಗಳು ಆಗುತ್ತೆ ಅನ್ನುವಂಥದ್ದು ಇದೆ. ಸೊ ಎಲ್ಲೋ ಒಂದ್ ಕಡೆ ತುಂಬಾ ವಿಮುಖರಾಗಿ ಶಿವನಿಂದ ಓದೋರಿಗೆ ಶಿವ ಅಲ್ದಿದ್ರು ಕೃಷ್ಣ ಅಲ್ಲಿ ನಿಲ್ತಾನೆ ಅನ್ನುವಂಥದ್ದು ಇದೆ. ಕರ್ಕೊಂಬಾನ ಮಾತಾಡ್ಬೇಕು ಅನ್ನುವಂಥದ್ದು ಚಿಕ್ಕಣ್ಣ ಸ್ವಾಮಿಯಿಂದ ಪದೇ ಪದೇ ಕರೆ ಇದೆ. ಯಾರನ್ನ ಕರ್ಕೊಂಡು ಹೋಗ್ಬೇಕೋ ಏನ್ನ ಮಾತಾಡ್ಬೇಕು ಗೊತ್ತಿಲ್ಲ, ಒಟ್ನಲ್ಲಿ ಈ ಕರೆ ಇದೆ ಅನ್ನುವಂಥದ್ದು ಕೂಡ ಇದೆ. ಸಮಥಿಂಗ್ ಏನೋ ನೀರಿನಲ್ಲಿ ಮೀನುಗಳನ್ನ ಕೊಲ್ಲುವಂತ ಪ್ರಯತ್ನ ಪಡ್ತಾರೆ, ಅದ್ರ ಬಗ್ಗೆ ಸ್ವಲ್ಪ ಹೆಚ್ಚಿನ ಗಮನನ ಹರಿಸಿ ಅನ್ನುವಂಥದ್ದು ಕೂಡ ಇದೆ. ಸಾಕಷ್ಟು ಮೆಸೇಜಸ್ ಇದೆ, ಸದ್ಯಕ್ಕೆ ಸ್ಟಾಪ್ ಮಾಡುವ ಆ ಮೆಸೇಜ್ನ. ಸೊ ಯಾಕೆಂದ್ರೆ ಅದು ತುಂಬಾ ತುಂಬಾ ಮೆಸೇಜಸ್ ಇದೆ, ಅದು ಟ್ರಿಗರಿಂಗ್ ಮೆಸೇಜಸ್ ತರ ಇದೆ. ಸೊ ಬೇರೆ ಯಾರಿಗಾದ್ರೂ ಟ್ರಿಗರ್ ಆಗಿ ಮತ್ತೆ ಅದು ಸಮಸ್ಯೆ ಆಗಬಹುದು ಅನ್ನುವಂಥ ರೀತಿ. ಹಾಗೆ ಸೊ ನಿಮಗೆ ಬೇಕು ಅಂದ್ರೆ ಈ ಕಾರ್ಡನ್ನ ತೋರಿಸ್ತೀನಿ. ಈ ಕಾರ್ಡನ್ನ ಸ್ಕ್ರೀನ್ಶಾಟ್ ತಗೊಂಡು ನೀವು ಇದನ್ನ ಇದರ ಎನರ್ಜಿನ ನೀವು ನಿಮ್ಗೆ ರೀಡ್ ಮಾಡಕ್ಕೆ ಬಂದ್ರೆ ನಿಮ್ಗೆ ಅನ್ಸುವಂತ ರೀತಿಯಲ್ಲಿ ತಗೊಳ್ಳಿ. ಐ ಥಿಂಕ್ ಕಾಣಿಸ್ತಿದೆ ಅನ್ಕೊಳ್ತೀನಿ. ಓಕೆ, ಥ್ಯಾಂಕ್ ಯು. ಸೊ ಕಿಂಗ್ ಆಫ್ ಸೀಕ್ರೆಟ್ಸ್, ರಹಸ್ಯಗಳ ರಾಜ ಯಾರಾದ್ರೂ ಇದ್ರೆ ಅದು ವಿಷ್ಣು ಇದ್ದಾರೆ. ಸೊ ಹಾಗಾಗಿ ವಿರಾಟ್ ರೂಪದಲ್ಲಿ ಎಲ್ಲವನ್ನೂ ತನ್ನೊಳಗೆ ಸಮಾಹಿತ ಮಾಡಿಕೊಂಡು ಗೀತೋಪದೇಶ ಮಾಡಿದಂಥ ಕಾರ್ಡ್ಸ್, ಲೈಕ್ ಎಲ್ಲವೂ ನನ್ನೊಳಗೆ ಇದೆ, ಎಲ್ಲಾನು ನಾನೇ ಆಗಿದ್ದೀನಿ, ನೀನ್ ಯಾರನ್ನಾದ್ರೂ ಪೂಜೆ ಮಾಡ್ಕೋ, ಯಾರನ್ನಾದ್ರೂ ಪ್ರಾರ್ಥನೆ ಮಾಡ್ಕೋ, ಎಲ್ಲ ಬಂದು ಸೇರೋದು ನನ್ನಲ್ಲೇನೆ ಅಂತ ಇದ್ದಾರೆ ಇಲ್ಲಿ. ಜೊತೆಗೆ ನಾನು ನಿನಗೆ ಎಲ್ಲಾ ರೂಪದಲ್ಲೂ ಇದ್ದೀನಿ, ಎಲ್ಲಾ ರಹಸ್ಯಗಳು ನಂಗೆ ಗೊತ್ತಿದೆ, ನಂಗೇನು ಗೊತ್ತಿಲ್ಲ, ನಂಗೆ ಕನ್ವೆ ಮಾಡ್ಬೇಕು, ನನ್ಗೆ ಅರ್ಥ ಮಾಡಿಸ್ಬೇಕು ಅನ್ನುವಂಥ ವ್ಯರ್ಥ ಪ್ರಯತ್ನ ಮಾಡ್ಬೇಡ, ನಿನ್ ಕರ್ತವ್ಯ ನೀನ್ ಮಾಡು, ನಾನು ಇದೀನಿ, ನಾನು ನೋಡ್ಕೊಳ್ತೀನಿ ಎಲ್ಲಾನು ಅಂತ ಹೇಳ್ತಿದ್ದಾರೆ. ಸೊ ಕೊನೆಗೆ ನೀನ್ ಬಂದ್ ಸೇರೋದು ನನ್ಗೇನೆ, ನನ್ನಲ್ಲೇನೆ, ಈಗ ನೀನ್ ಇರೋದು ಕೂಡ ನನ್ನಲ್ಲೇನೆ. ಸೊ ಹಾಗಾಗಿ ಯಾಕೆ ಚಿಂತೆ ಮಾಡ್ತೀಯಾ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ. ಸೊ ಒಂದಷ್ಟು ಪ್ರೊಟೆಕ್ಷನ್ ಮುಂದಿನ ದಿನಗಳಲ್ಲಿ ಬೇಕಾಗತ್ತೆ ಅನ್ನುವಂಥದ್ದು ಇದೆ. ರಾತ್ರಿ ಕಳೆದು ಬೆಳಗಾಗುವ ಅಷ್ಟರಲ್ಲಿ ಸಾಕಷ್ಟು ಸಮಸ್ಯೆಗಳು ಆಗುತ್ತೆ ಅನ್ನುವಂಥದ್ದು ಇದೆ. ಜೊತೆಗೆ ಒಂದಷ್ಟು ಆಹಾರ ಧಾನ್ಯಗಳನ್ನ ಎಲ್ಲಾನು ಶೇಖರಣೆ ಮಾಡಿ ಇಡಿ ಅನ್ನುವಂಥದ್ದು ಇದೆ. ಸೊ ರಾಜಕೀಯವಾಗಿ ಒಂದಷ್ಟು ಹೆಣ್ಣು ಮಕ್ಕಳನ್ನ ಸಮಥಿಂಗ್ ಏನೋ ಯಾವುದೋ ಒಂದು ರಾಕ್ಷಸ ತರ ಇದೆ ಇಲ್ಲಿ, ಅದು ಹೆಣ್ಣು ಮಕ್ಕಳನ್ನ ತಿಂತಾ ಬರ್ತಾ ಇದೆ. ಸೊ ಅದ್ರ ಬಗ್ಗೆ ಗಮನನ ಕೊಡಿ, ಅಂಥ ರಾಕ್ಷಸರನ್ನ ಇಲ್ಲ ಅನ್ಸಿ ಅನ್ನುವಂಥದ್ದು ಇದೆ. ಅದು ಎನರ್ಜಿ ಫಾರ್ಮ್ ಅಲ್ಲೂ ತಿಂತಾ ಇದೆ, ಮತ್ತೆ ಜೀವಂತವಾಗೂ ಕೂಡ ತಿಂತಾ ಇದೆ. ಸ್ವಲ್ಪ ಇಂಥ ದುಷ್ಟ ಶಕ್ತಿನ ಇಲ್ಲ ಅನ್ಸಿ, ಇದರ ರಹಸ್ಯಗಳು ರಹಸ್ಯವಾಗಿ ಕುತ್ಕೊಂಡು ರಹಸ್ಯ ರೂಪದ ವಿರಾಟ್
ಶಕ್ತಿ ಏನಿದೆ ಆ ಶಕ್ತಿನ ಆರಾಧನೆ ಮಾಡಿದ್ರೆ ಅಥವಾ ಧ್ಯಾನ ಮಾಡಿದ್ರೆ ಆ ಶಕ್ತಿ ನಿಮ್ಗೆ ಮಾರ್ಗದರ್ಶನ ಕೊಟ್ಟು ಅದರ ಅಂತ್ಯ ಹೇಗ್ ಮಾಡೋದು ಅಂತ ತಿಳಿಸ್ಕೊಡುತ್ತೆ ಅನ್ನುವಂಥದ್ದು ಇದೆ ಇಲ್ಲಿ. ಎಲ್ಲಕ್ಕಿಂತ ಮುಖ್ಯವಾಗಿ ಮುಂದಿನ ದಿನಗಳಲ್ಲಿ ಒಂದಷ್ಟು ನಿಮ್ಮ ಪರಿವಾರದವ್ರನ್ನ ರಕ್ಷಣೆ ಮಾಡಿ ಅನ್ನುವಂಥದ್ದು ಇದೆ. ಜೊತೆಗೆ ಸೇಫ್ ಝೋನ್ ಅಲ್ಲಿ ಇರೋ ಹಾಗೆ ಒಂದಷ್ಟು ಗಂಜಿ ಕೇಂದ್ರಗಳೆಲ್ಲವೂ ಕೂಡ ತಯಾರಿ ಮಾಡ್ಕೊಳ್ಬೇಕಾಗತ್ತೆ. ಆಹಾರನ ಬೇಯಿಸೋದಕ್ಕೆ ಅಡುಗೆ ಅನಿಲಗಳು, ಪಾತ್ರೆ ಪಗಳು, ರಾಶಿ, ಧಾನ್ಯಗಳು ಮತ್ತೆ ರೇಷನ್ ಮತ್ತೆ ಇದೆಲ್ಲ ಚೆನ್ನಾಗಿ ಇಟ್ಕೊಳ್ಳಿ. ಮತ್ತೆ ಇನ್ನೊಂದು ಇಂಪಾರ್ಟೆಂಟ್ ಏನಿದೆ ಅಂದ್ರೆ ಆ ಕಷ್ಟ ಕಾಲ ಬಂದಾಗ ಹೆದರೋ ಅಂತ ಅಗತ್ಯ ಇಲ್ಲ. ಖುಷಿಯಾಗಿ ಎಂಜಾಯ್ ಮಾಡ್ಕೊಂಡು ಇರಿ, ಖುಷಿಯಾಗಿರಿ ಅನ್ನುವಂಥದ್ದು ಇದೆ. ಯಾಕೆ ಅದು ಇದೆ ಅನ್ನೋದು ಗೊತ್ತಿಲ್ಲ. ಒಟ್ನಲ್ಲಿ ಅಂತ ಸಮಯದಲ್ಲೂ ಕೂಡ ನೀವು ಖುಷಿಯಾಗಿರಿ ಅನ್ನುವಂಥದ್ದು ಇದೆ. ಸೊ ಇನ್ನೊಂದು ಯಾರ ಖುಷಿಗೋಸ್ಕರ ಮದ್ವೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಯಾರು ಖುಷಿಯಾಗಿರೋದಿಲ್ಲ. ಸೊ ಎಲ್ಲರೂ ಕೂಡ ಹಾಗೆ ಸಮಾಧಾನವಾಗಿ ಇರ್ತಾರೆ ಅನ್ನುವಂಥದ್ದು ಇದೆ. ಏನೋ ಒಂದು ಆ ಗೊತ್ತಿಲ್ಲ, ಏನೋ ಒಂದು ಫಂಕ್ಷನ್ ಮದ್ವೆನೋ ಏನೋ ಒಂದು ನಡೆಯುತ್ತೆ ಮುಂದಿನ ದಿನಗಳಲ್ಲಿ. ಅದೊಂದು ಅಚ್ಚರಿ ಆಗತ್ತೆ. ಮತ್ತೆ ಎಲ್ಲರಿಗೂ ಒಂದು ಆ ಭರವಸೆಯ ಬೆಳಕಾಗತ್ತೆ ಅನ್ನುವಂಥದ್ದು ಇದೆ. ಸೊ ದೈವದ ಕಡೆಯಿಂದ ಒಂದು ವಿವಾಹ ಕೂಡ ಆಗತ್ತೆ ಅನ್ನುವಂಥದ್ದು ಇದೆ. ದೈವದ ಕಡೆಯಿಂದ ವಿವಾಹ ಏನು ನನಗೆ ಗೊತ್ತಿಲ್ಲ. ಒಟ್ನಲ್ಲಿ ಅದಾಗತ್ತೆ ಅನ್ನುವಂಥದ್ದು ಕೂಡ ಇದೆ. ಮತ್ತೆ ಯಾರೋ ಡಿನ್ನರಿಗೆ ಕರೆದು ಒಂದಷ್ಟು ಎಂಜಾಯ್ ಮಾಡಬೇಕು ಅಂತ ಅನ್ಕೊಳ್ತಾರೆ. ಬಟ್ ಅದಾಗೋದಿಲ್ಲ. ಅದರಿಂದ ಸಮಸ್ಯೆಗಳಾಗತ್ತೆ ಅನ್ನುವಂಥದ್ದು ಕೂಡ ಇದೆ. ಆಂಜನೇಯರ ಆಶೀರ್ವಾದ ಇದೆ, ಆಂಜನೇಯರ ಮಾರ್ಗದರ್ಶನ ಇದೆ. ಸೊ ಹಾಗಾಗಿ ಯೋಚನೆ ಮಾಡಬೇಡಿ. ಪ್ರಸನ್ನ ಆಂಜನೇಯ, ರಾಗಿಗುಡ್ಡದ ಆಂಜನೇಯ, ಮುತ್ತತ್ತೆ ಆಂಜನೇಯನ ಆಶೀರ್ವಾದನ ಯಾರು ಪಡ್ಕೊಳಕ್ ಹೋಗ್ತಾರೆ ಅನ್ನುವಂಥದ್ದು ಇದೆ. ಮುಂದಿನ ದಿನಗಳಲ್ಲಿ ಏನೋ ಒಂದಷ್ಟು ವಿಶೇಷವಾದಂಥ ಆಶೀರ್ವಾದ ನಾಗದೇವರ ಒಂದು ನಾಗಲಿಂಗೇಶ್ವರ ಅಲ್ಲ, ಯಾವುದೋ ಒಂದು ಸರ್ಪಕ್ಕೆ ಸಂಬಂಧಪಟ್ಟಂತ ಶಿವ ಇದ್ದಾರೆ, ಬೆಟ್ಟದ ಮೇಲಿದ್ದಾರೆ. ಅಲ್ಲಿಂದ ನಿಮ್ಗೆ ಸಮಸ್ಯೆಗೆ ಪರಿಹಾರ ಅನ್ನೋದು ಸಿಗತ್ತೆ ಅನ್ನುವಂಥದ್ದು ಇದೆ. ಆಂಜನೇಯನ ಆಶೀರ್ವಾದ ಪಡ್ಕೊಳ್ಳಿ. 3 ಗೇಟ್ಸ್ ಆಫ್ ಹೆಲ್, ನರಕಕ್ಕೆ ಹೋಗ್ತಿರೋ ಬೇರೆ ಕಡೆ ಹೋಗ್ತಿರೋ ಗೊತ್ತಿಲ್ಲ. ಸದ್ಯಕ್ಕೆ ನಿಮ್ಮ ಕಾಮ ಕ್ರೋಧ ಲೋಭ ಕಂಟ್ರೋಲಲ್ಲಿ ಇರಲಿ, ಮದ ಮತ್ಸರಗಳು ಅನ್ನುವಂಥದ್ದು ಕೂಡ ಇದೆ. ಸೊ ಯಾರ್ದೋ ಮದ್ವೆ ಮಾಡಿ ಅವ್ರನ್ನ ತೊಂದರೆಗೀಡು ಮಾಡಬೇಕು ಅನ್ನುವಂಥ ಪ್ರಯತ್ನನ ಪಡ್ತಿದ್ದಾರೆ. ಬಟ್ ಚಿಂತೆ ಬೇಡ, ಯಾರು ತೊಂದರೆ ಮಾಡಬೇಕು ಅನ್ಕೊಂಡಿದ್ದಾರೆ ಅವ್ರ ಮೇಲೆ ಆಂಜನೇಯನ ಕಣ್ಣಿದೆ ಅನ್ನುವಂಥದ್ದು ಕೂಡ ಇದೆ. ಮತ್ತೆ ಯಾರೋ ಒಬ್ರು ನಿಮ್ಮಲ್ಲಿ ಮದ್ವೆ ವಿಚಾರ ಇರಬಹುದು, ಬೇರೆ ವಿಚಾರ ಇರಬಹುದು, ಸುಳ್ಳು ಹೇಳ್ಕೊಂಡು ಬರ್ತಾರೆ ಅನ್ನುವಂಥದ್ದು ಇದೆ. ಸುಳ್ಳು ಹೇಳ್ಕೊಂಡು ಬರ್ತಾರೆ, ಮೋಸ ಮಾಡ್ಕೊಂಡು ಬರ್ತಾರೆ. ಅವ್ರನ್ನ ಪೂರ್ತಿಯಾಗಿ ನಂಬೇಡಿ ಅನ್ನುವಂಥದ್ದು ಇದೆ. ಪೂರ್ತಿಯಾಗಿ ನಂಬಕ್ಕೆ ಹೋಗ್ಬೇಡಿ ಅನ್ನುವಂಥದ್ದು ಇದೆ. ನಿಮ್ಗೆ ಫುಲ್ ಆಫ್ ಪ್ರೊಟೆಕ್ಷನ್ ಇದೆ, ಏನು ಚಿಂತೆ ಮಾಡೋದು ಬೇಡ ಅನ್ನುವಂಥದ್ದು ಕೂಡ ಇದೆ. ಸೊ ಎಸ್, ದೇವರು ನಿರ್ಧಾರ ಮಾಡಿದಾಗಷ್ಟೇ ಕೆಲವೆಲ್ಲ ನಡೆಯೋದು. ಸೊ ಹಾಗಾಗಿ ದೇವರು ನಿರ್ಧಾರ ಮಾಡಿದಾಗ ನಿಮ್ಮ ಜೀವನದಲ್ಲಿ ಏನ್ ನಡಿಬೇಕೋ ಅದು ನಡೆಯುತ್ತೆ ಅನ್ನುವಂಥದ್ದು ಇದೆ. ಜೊತೆಗೆ ಎಲ್ಲ ರೀತಿಯ ರಕ್ಷಣೆ ಸುರಕ್ಷೆ ನಿಮ್ಗೆ ಇದೆ ಅನ್ನುವಂಥದ್ದು ಇದೆ. ಮುಂದಿನ ದಿನಗಳಲ್ಲಿ ಆಗುವಂತ ಜಲಪ್ರಳಯ ಇರಬಹುದು, ಬೇರೆ ವಿಚಾರಗಳಿರಬಹುದು, ಎಲ್ಲ ರೀತಿಲೂ ನಿಮ್ಗೆ ರಕ್ಷೆ ಅನ್ನೋದು ಇದೆ ಅನ್ನುವಂಥದ್ದು ಇದೆ. ಸತ್ಯಕ್ಕೆ ಹೆಚ್ಚಿನ ಶಕ್ತಿ ಇದೆ ಅನ್ನುವಂಥದ್ದು ಇದೆ. ಮುಂದಿನ ದಿನಗಳಲ್ಲಿ ತುಂಬಾ ಪರಿಶುದ್ಧವಾಗಿ ಇರ್ತೀರಾ ಅನ್ನುವಂಥದ್ದು ಕೂಡ ಇದೆ. ಸೊ ಹೆಚ್ಚು ದೇವ್ರನ್ನ ಅರ್ಥ ಮಾಡ್ಕೊಂಡಷ್ಟು ನಮ್ಮ ಜೀವನ ಸುಗಮ ಆಗತ್ತೆ ಅನ್ನುವಂಥದ್ದು ಇದೆ. ಕಷ್ಟನೇ ಇಲ್ದಿರ ಸ್ಮೂತ್ ಆಗಿ ನಮ್ಮ ಲೈಫ್ ನಡೆಯುತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಎಲ್ಲವನ್ನು ಕೂಡ ಭಗವಂತನಿಗೆ ಸಮರ್ಪಣೆ ಮಾಡಿಬಿಡಿ, ಇದರಿಂದ ಹೆಚ್ಚು ಅನುಕೂಲ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಚಿಂತೆ ಮಾಡಕ್ಕೆ ಹೋಗ್ಬೇಡಿ ಅನ್ನುವಂಥದ್ದು ಇದೆ. ಸೊ ದ ಕ್ರಿಯೇಟರ್ ಆಫ್ ದ ಕ್ಯಾಸ್ಟ್ ಸಿಸ್ಟಮ್, ಭಗವಂತ 4 ವರ್ಗಗಳನ್ನ ಸೃಷ್ಟಿ ಮಾಡ್ದ. ಅವನು ಜಾತಿನ ಸೃಷ್ಟಿ ಮಾಡಲಿಲ್ಲ. ಜಾತಿ ಇರೋದು 2. ಒಂದು ಮನುಷ್ಯ ಜಾತಿಯಲ್ಲಿ 2 ವಿಧಗಳು. ಸೊ ಮನುಷ್ಯ ಜಾತಿ, ಪ್ರಾಣಿ ಜಾತಿಯಲ್ಲಿ. ಸೊ ಸ್ತ್ರೀ ಜಾತಿ, ಪುರುಷ ಜಾತಿ ಅಷ್ಟೇ. ಸೊ 4 ವರ್ಗಗಳು ಸಿಸ್ಟಮ್, ಕ್ಯಾಸ್ಟ್ ಸಿಸ್ಟಮ್ ಮಾಡಿದ. ಹಾಗಲ್ಲ, ಅವರ ಕರ್ತವ್ಯಗಳಿಂದ ಮಾಡ್ದ. ಹೇಗೆ ಅಂದ್ರೆ ಹೊಲ ಗದ್ದೆಗಳಲ್ಲಿ ಶ್ರಮಿಕರಾಗಿ ಒಬ್ಬರನ್ನ, ಸೊ ಕ್ಲೀನಿಂಗ್ ಸಿಸ್ಟಮಿಗೆ ಒಬ್ಬರನ್ನ, ಮತ್ತೆ
ಪೂಜೆ ಪುನಸ್ಕಾರಗಳನ್ನ ಮಾಡೋದಕ್ಕೆ ಒಬ್ಬರನ್ನ, ಕಾರ್ಯ ನಿರ್ವಹಣೆ ಮಾಡೋದಕ್ಕೆ ಒಬ್ಬರನ್ನ, ಹೀಗೆ ಮಾಡ್ದ. ಅದು ಇವಾಗ ಬಹುದೊಡ್ಡ ಮಟ್ಟದಲ್ಲಿ ಜಾತ್ಯತೀತವಾಗಿ ಬೆಳೆದಿರುವಂಥ ಭಾರತಾನೇ ಅಳ್ಳಾಡಿಸುವಷ್ಟು ಮಟ್ಟಿಗೆ ಜಾತಿಯ ಸಮಸ್ಯೆ ಬಂದಿದೆ. ಇದೆಲ್ಲವೂ ಕೂಡ ಲೀನ ಆಗೋಗುತ್ತೆ. ಮತ್ತೆ ಬ್ರಹ್ಮ ವಿಷ್ಣು ಮಹೇಶ್ವರರು ಒಂದಾಗಿ ನಿಲ್ತಾರೆ ಅನ್ನುವಂಥದ್ದು ಇದೆ. ಗಾಯತ್ರಿ ದೇವಿಯ ಆರಾಧನೆ ನಿಮ್ಮ ಜೀವನದಲ್ಲಿ ಹೆಚ್ಚಿನ ಒಂದು ಬದಲಾವಣೆನ ತರುತ್ತೆ ಅನ್ನುವಂಥದ್ದು ಇದೆ. ಒಂದನೇದು, ಎರಡನೇದು, ಮೂರನೇದು ತುಂಬಾ ಹೇಳಕ್ ಬಾಕಿ ಇದೆ, ನಂಗೆ ಹೇಳಕ್ ಆಗ್ತಿಲ್ಲ ಅಂತ ಅನ್ಸುತ್ತೆ. ತುಂಬಾ ಮೆಸೇಜಸ್ ಬರ್ತಿದೆ, ಬಟ್ ಸಮಥಿಂಗ್ ಎನರ್ಜಿ ಅಟ್ಯಾಕ್ ಅನ್ನುವಂಥ ರೀತಿಯಲ್ಲಿ ಇದೆ ಇಲ್ಲಿ. ಸೊ ನೋಡೋಣ ಮುಂದಿನ ದಿನಗಳಲ್ಲಿ ಆದ್ರೆ ತಿಳಿಸ್ಕೊಡ್ತೀನಿ ಅನ್ನುವಂಥದ್ದು ಹೇಳಬಲ್ಲೆ. ಸೊ ಮೊದಲನೇದು ಬಿಕಮ್ ಮೈ ಡ್ಯೂಟಿ. ಸೊ ನನ್ನ ಭಕ್ತರಾಗಿ ಬದಲಾದ್ರೆ ಸಾಕು, ಮಿಕ್ಕಿದೆಲ್ಲ ತಾನೇ ಆಗ್ತಾ ಇರುತ್ತೆ ಅಂತ. ಹಾಗಂತ ನೀವು ಬದಲಾಗ್ಲಿ ಅಂತ ಸಮಸ್ಯೆ ಇಲ್ಲ. ಸಮಸ್ಯೆಗಳಿರೋದೇ ಸಮಸ್ಯೆಗಳನ್ನ ಬಗೆಹರಿಸ್ಕೊಳ್ಬೇಕು ಅಂದ್ರೆ ನೀವು ಮೊದಲು ಭಕ್ತರಾಗಿ ಬದಲಾಗಬೇಕು ಅನ್ನುವಂಥದ್ದು ಇದೆ. ಭಕ್ತರಾದ್ಮೇಲೆ ಎಲ್ಲವನ್ನೂ ದೇವರಿಗೆ ಸಮರ್ಪಣೆ ಮಾಡಿಬಿಟ್ಟು ಸುಮ್ಮನೆ ಶಾಂತವಾಗಿ ಇರಿ ಅನ್ನುವಂಥದ್ದು ಇದೆ. ಎರಡನೇದು ಯಾರು ಆಯ್ಕೆ ಮಾಡಿದ್ದೀರ, ಸೊ ಎಲ್ಲರಲ್ಲೂ ಚೆನ್ನಾಗಿರಿ, ಸಂತೋಷವಾಗಿರಿ, ಖುಷಿಯಾಗಿರಿ. ವೃಂದಾವನ ನಳನಳಿಸುತ್ತೆ. ವೃಂದಾವನ ಪೂರ್ತಿ ನೀರಿನಲ್ಲಿ ಆವೃತ ಆಗತ್ತೆ. ಪೂರ್ತಿ ಬೃಂದಾವನ ಅದೇನಿದೆ ತುಳಸಿ ಗಿಡಗಳ ಮರಗಳ ಅಲ್ಲೆಲ್ಲ ಪೂರ್ತಿ ನೀರು ಆವರಿಸ್ಕೊಳ್ಳುತ್ತೆ ಮುಂದಿನ ದಿನಗಳಲ್ಲಿ ಅನ್ನುವಂಥದ್ದು ಕೂಡ ಇದೆ. ನಿಮ್ಮ ಜೀವನದಲ್ಲಿ ಚೆನ್ನಾಗಿದೆ, ಖುಷಿಯಾಗಿರಿ ಎಲ್ರ ಜೊತೆ ಅಂತ. ಮೂರನೇದು ಯಾರು ಆಯ್ಕೆ ಮಾಡಿದ್ದೀರಾ, ಕಂಪ್ಲೀಟ್ ನಾಲೆಡ್ಜ್. ಅಧಿಕಾರಕ್ಕೋಸ್ಕರ ಜ್ಞಾನನ ಕಳ್ಕೊಳ್ತೀರಾ, ಅಧಿಕಾರಕ್ಕೋಸ್ಕರ ಜ್ಞಾನನ ಕಳ್ಕೊಳ್ತೀರಾ, ಜ್ಞಾನಕ್ಕೋಸ್ಕರ ಅಧಿಕಾರನ ಕಳ್ಕೊಳ್ತೀರಾ, ನಿಮಗ್ ಬಿಟ್ಟಂತ ವಿಚಾರ. ಒಂದಷ್ಟು ಕೇರಳದ ಮಾಂತ್ರಿಕರು ಸಮಸ್ಯೆನ ಮಾಡ್ತಿದ್ದಾರೆ ಅಧಿಕಾರದ ವಿಚಾರವಾಗಿ ಮತ್ತೆ ನಾಲೆಡ್ಜಿನ ವಿಚಾರವಾಗಿ ಅನ್ನುವಂಥದ್ದು ಇದೆ. ದೇವಿನ ಬಂಧ ಮಾಡಿ ಇಟ್ಟಿದ್ದಾರೆ ಅನ್ನುವಂಥದ್ದು ಇದೆ. ಸೊ ಮಾಡ್ಲಿ, ಅವ್ರು ಮಾಡೋದು ಅವ್ರು ಮಾಡೋದನ್ನ ಆ ತಾಯಿ ನೋಡ್ಕೊಂಡು ಸುಮ್ಮನೆ ಇದ್ದಾಳೆ ಅಂದ್ರೆ ಅವರ ಕೈನ ಎಲ್ಲೋ ಒಂದ್ ಕಡೆ ಅವರೇ ಕಟ್ಕೊಂಡಿದ್ದಾರೆ ಅಂತ ಅರ್ಥ ಅಲ್ವಾ. ಯಾರ್ಯಾರು ಮಾಂತ್ರಿಕ ವಿದ್ಯೆಗಳಿಂದ ನಿಮ್ಗೆ ತೊಂದರೆ ಮಾಡಿದ್ದಾರೆ ಅಥವಾ ನಿಮ್ಮ ದೈವಕ್ಕೆ ತೊಂದರೆ ಮಾಡಿದ್ದಾರೆ, ಮುಂದಿನ ದಿನಗಳಲ್ಲಿ ಅಥವಾ ಈಗ್ಲೇನೆ ಆಗಿದೆ, ಅವ್ರು ಅಲ್ಲಿ ಮಾಡ್ತಿದ್ದಂಗೆ ಅಲ್ಲೇ ಅಲ್ಲೇ ಬಹುಮಾನ ಅನ್ನುವಂತ ರೀತಿಯಲ್ಲಿ ಅವರ ಕೆಲಸ ಕಾರ್ಯಗಳೆಲ್ಲವೂ ಕೂಡ ಕುಂಠಿತ ಆಗಿದೆ. ಮುಂದಿನ ದಿನಗಳಲ್ಲಿ ಅವರ ಕೈನ ಅವರು ಕಳ್ಕೊಳ್ತಾರೆ ಅನ್ನುವಂಥದ್ದು ಇದೆ. ಕಾರಣ ಇಷ್ಟೇ, ಒಂದು ದೈವಿ ಶಕ್ತಿನ ಕಟ್ಟಾಕೋದಕ್ಕೆ ನೀವು ಪ್ರಯತ್ನ ಪಟ್ಟ ಮೇಲೆ ನಿಮ್ಮ ಕೈಗಳು ಇದ್ದು ಏನ್ ಪ್ರಯೋಜನ. ದೈವ ನಿಮ್ಗೆ ರೂಪ ಕೊಟ್ಟಿದೆ, ವಿದ್ಯೆ ಕೊಟ್ಟಿದೆ, ಸೊ ಎಲ್ಲಾ ದೇಹದ ಅಂಗಾಂಗಗಳನ್ನು ಸರಿಯಾಗಿ ಕೊಟ್ಟಿರುವಂತ ಅಂಗಾಂಗಗಳನ್ನ ಕೈಗಳನ್ನ ಒಳ್ಳೆ ಕೆಲ್ಸಕ್ಕೆ ಉಪಯೋಗಿಸ್ತೀರಾ. ಈ ತರ ಮಾಡಿದ್ರೆ ನಿಮ್ಗೆ ಶಿಕ್ಷೆ ಇದ್ದಿದ್ದೆ, ಅನುಭವಿಸ್ಕೊಳ್ಳಿ ಅನ್ನುವಂಥದ್ದು. ಎಷ್ಟು ಸತಿ ಎಚ್ಚರಿಕೆ ಕೊಟ್ರು ಹೀಗೆ ಮಾಡೋದು ಹೀಗೆ ಆಗೋದು. ಅಣ್ಣವ್ರು ಹೇಳಿಲ್ವಾ, ಕೈಗಳಿರೋದು ಕೆಲಸ ಮಾಡೋದಕ್ಕೆ, ಕಾಲ್ಗಳಿರೋದು ನಡೆದಾಡಕ್ಕೆ ಅಂತ. ಸೊ ಕೈಗಳಿರುವುದು ದುಡಿಯೋಕ್ಕಂತ, ಅದನ್ಯಾಕೆ ಎತ್ತುವೆ ಹೊಡೆಯೋಕ್ಕಂತ ಅಲ್ವಾ. ಸೊ ಹಾಗಾಗಿ ಹೇಗ್ ಬದುಕಬೇಕು ಅನ್ನೋದು ಬದುಕಿನಲ್ಲಿ ಭಗವಂತ ಸಾಕಷ್ಟು ರೀತಿಗಳಲ್ಲಿ ತಾನೇ ಅವತಾರ ಎತ್ತಿ ನಮ್ಗೆ ತಿಳಿಸೋಗಿದ್ದಾನೆ. ತಾನೇ ಅವತಾರ ಎತ್ತಿ ತಿಳಿಸೋಗಿದ್ರು ನಾವು ಬದುಕೋ ರೀತಿನ ಕಲೀಲಿಲ್ಲ ಅಂದ್ಮೇಲೆ ನಾವು ಮನುಷ್ಯರಾಗಿರೋದಕ್ಕೂ ಕೂಡ ಅರ್ಹತೆ ಇಲ್ವೇನೋ ಅಂತ ಅನ್ಸುತ್ತೆ. ಸೊ ಒಳ್ಳೇದಾಗ್ಲಿ ಎಲ್ರಿಗೂ ಅಂತ ಆಶಿಸ್ತಾ, ನಿಮ್ಮ ಹಣಕಾಸಿನ ವಿಚಾರದಲ್ಲಿ ಯಾರು ಸಮಸ್ಯೆನ ಮಾಡ್ತಿದ್ದಾರೆ ಅಥವಾ ನಿಮ್ಮ ಈವರೆಗಿನ ಗಳಿಕೆನ ಯಾರು ವ್ಯರ್ಥಪಡಿಸಿದ್ದಾರೆ, ಸೊ ಎಲ್ಲವೂ ಕೂಡ ಭಗವಂತನಿಗೆ ಗೊತ್ತಿದೆ. ಮುಂದಿನ ದಿನಗಳಲ್ಲಿ ಎಲ್ಲವೂ ಕೂಡ ಮತ್ತೆ ಶುರು ಆಗತ್ತೆ ಸಮಸ್ಯೆಗಳು. ಎಚ್ಚರಿಕೆಯಿಂದ ಇರಿ ಅನ್ನುವಂಥದ್ದು ಇದೆ. ಜೊತೆಗೆ ನಿಮ್ಮ ಕೆಲಸನ ಯಾವುದೇ ಕಾರಣಕ್ಕೂ ನಿಲ್ಲಿಸ್ಬೇಡಿ, ಕೆಲಸನ ಮುಂದುವರ್ಸ್ಕೊಂಡು ಹೋಗಿ, ನಿಮ್ಮ ಕುಲ ಕಸುಬನ್ನು ಕೂಡ ಮುಂದುವರ್ಸ್ಕೊಂಡು ಹೋಗಿ ಅನ್ನುವಂಥದ್ದು ಇದೆ. ಸೊ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಒಳಿತಾಗತ್ತೆ, ಚಿಂತೆ ಮಾಡಬೇಡಿ ಅನ್ನುವಂಥದ್ದು ಕೂಡ ಇದೆ. ನಿಮ್ಗೆ ರಕ್ಷೆ ಇದೆ. ನಿಮ್ಗೆ ಮಾರ್ಗದರ್ಶನ ಬೇಕು ಅಂದಾಗ ಹೋಗಿ ದೈವದ ಒಂದು
ಆ, ಪ್ರಾರ್ಥನೆನ ಮಾಡ್ಕೊಳ್ಳಿ. ದೈವರ ಒಂದು ಗೈಡೆನ್ಸ್ ತಗೊಂಡು ಮುಂದುವರಿಸಿ, ಇದರಿಂದ ಒಳ್ಳೇದಾಗತ್ತೆ ಅನ್ನುವಂಥದ್ದು ಕೂಡ ಇದೆ. ಸಾಕಷ್ಟು ವಿಶೇಷತೆ ಇದೆ, ಸಾಕಷ್ಟು ಒಳ್ಳೆಯ ರೀತಿಯಲ್ಲಿ ಏಳಿಗೆ ಅನ್ನೋದು ಇದೆ. ವಿವಾಹದ ಕಾರ್ಯಗಳು ಮುಂದುವರ್ಸ್ಕೊಂಡು ಹೋಗಿ ಇನ್ನ ಹೆಚ್ಚಿನ ಅನುಕೂಲಗಳು ಆಗತ್ತೆ ಅನ್ನುವಂಥದ್ದು ಇದೆ. ಯಾವುದೇ ಕಾರಣಕ್ಕೂ ಯುದ್ಧ ಬೇಡ ಅನ್ನುವಂಥದ್ದು ಇದೆ. ಸೊ ಯುದ್ಧ ಬೇಡ, ಯುದ್ಧನ ನಿಲ್ಲಿಸಿ ಅನ್ನುವಂಥದ್ದು ಇದೆ. ಸೊ ಆದಷ್ಟು ಬೇಗ ವಿವಾಹದ ಕಾರ್ಯ ಆಗಬೇಕು, ಮುಂದುವರಿಸಿ ಅನ್ನುವಂಥದ್ದು ಕೂಡ ಇದೆ. ಸೊ ಯಾವ ಕಾರ್ಡ್ ಹೇಳ್ತಿದೆ ನಿಮಗೆ ವಿವಾಹದ ಬಗ್ಗೆ ಅಂತ ಕೇಳ್ತಿದ್ದಾರೆ. ಸೊ ಈ ಕಾರ್ಡ್ ಹೇಳ್ತಿದೆ, ಇದು ಇದೆ. ಮತ್ತೆ ಯಾರೋ ನನ್ನ ಕಾರ್ಡ್ ತರ ಕಾರ್ಡ್ ಇಟ್ಕೊಂಡು ಪ್ರಾಕ್ಟೀಸ್ ಮಾಡ್ತಿದ್ದಾರೆ. ಸೊ ಈ ಕಾರ್ಡ್, ಸೊ ಇದೆರಡು ಕಾರ್ಡ್ ವಿವಾಹದ ಬಗ್ಗೆ ಹೇಳುತ್ತೆ. ಸೊ ಕೆಲವು ಮೆಸೇಜಸ್ ಬಿಟ್ಟು ಹೋಗಿರುತ್ತೆ. ಸೊ ನಾನು ಸ್ವಲ್ಪನೇ ಹೇಳ್ತೀನಲ್ವಾ, ಹಾಗಾಗಿ ಸೊ ಅದು ಪಾಪಪ್ ಆಗ್ತಾನೇ ಇರುತ್ತೆ, ಮೆಸೇಜಸ್ ಬರ್ತಾನೆ ಇರುತ್ತೆ ನಾನ್ ಸ್ಟಾಪ್. ಹಾಗಾಗಿ ಸೊ ಎಲ್ಲೋ ಒಂದು ವಿಶೇಷವಾದಂಥ ಸ್ಥಳದಲ್ಲಿ ಮದುವೆ ಆಗತ್ತೆ. ತುಂಬಾ ಖುಷಿಯಾಗಿರುತ್ತೆ ಜೀವನ. ಚಿಂತೆ ಮಾಡಬೇಡಿ, ನಿಮ್ಮ ಬ್ರೋಸ್ ಎಲ್ಲ ನಿಮ್ಮ ಜೊತೆ ಇರ್ತಾರೆ, ಚಿಂತೆ ಮಾಡಬೇಡಿ ಅನ್ನುವಂಥದ್ದು ಇದೆ. ಒಳ್ಳೇದಾಗ್ಲಿ. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ, ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ನಾಗದೇವತೆಯ ಆರಾಧನೆನ ಮುಂದುವರಿಸಿ ಮಾನಸ ದೇವಿ ಆಶೀರ್ವಾದ ಪಡ್ಕೊಳ್ತೀರಾ ಅನ್ನುವಂಥದ್ದು ಕೂಡ ಇದೆ. ಸೊ ಎಲ್ಲರ ಆಶೀರ್ವಾದ ಇದೆ ನಿಮ್ಮ ಮೇಲೆ, ಚಿಂತೆ ಮಾಡಬೇಡಿ. ಬದುಕುವಂಥ ಪ್ರಯತ್ನ ನಿರಂತರವಾಗಿ ಇರಲಿ. ನೀವು ನೀವಾಗಿ ಇರೋದಕ್ಕೆ ಪ್ರಯತ್ನನ ಪಡಿ. ಇಷ್ಟು ಜನರ ಆಶೀರ್ವಾದ, ಇಷ್ಟು ದೈವದ ಆಶೀರ್ವಾದ ವ್ಯರ್ಥ ಮಾಡಬೇಡಿ. ಮೂರ್ಖರ ಮಾತಿಗೆ ಮರಳಾಗಬೇಡಿ ಅನ್ನುವಂಥದ್ದು ಇದೆ. ಚಿಂತೆ ಬೇಡ. ಬೇರೆಯವರು ನಿಮಗೆ ಇಷ್ಟ ಇಲ್ದಿರೋರೆಲ್ಲ ನಿಮಗೆ ನಿಮ್ಮ ಜೊತೆ ಇರಬಹುದು ಅಥವಾ ನಿಮಗೆ ಸಮಸ್ಯೆ ಮಾಡ್ತಿರಬಹುದು. ಆದರೆ ಈಗ ನೀವು ತಗೊಂಡಿರುವಂಥ ನಿರ್ಧಾರ ತಂದೆ ತಾಯಿಗಳ ಎನರ್ಜಿ ಕಟ್ ಮಾಡಿಕೊಂಡು ಅವರಿಗೆ ಮುಕ್ತಿ ಕೊಟ್ಟು ಅವರಿಗೆ ಅವರ ಒಂದು ಪಿತೃ ಋಣನ ತೀರಿಸ್ಕೊಳ್ಳುವಂಥ ಪ್ರಯತ್ನಕ್ಕೆ ಏನು ಕೈ ಹಾಕಿದ್ದೀರಾ, ಇದಕ್ಕೆ ನ ಭೂತೋ ನ ಭವಿಷ್ಯತಿ ಅನ್ನುವಂಥ ರೀತಿಯಲ್ಲಿ ಯಶಸ್ಸು ಬರುತ್ತೆ. ಇದು ಸತ್ಯ, ನಂಬಿ ಅನ್ನುವಂಥದ್ದು ಇದೆ. ಯಾವುದೇ ದುಷ್ಟಶಕ್ತಿ ಮಾತಾಡ್ತಿದೆ ಅಂತ ಯಾರೋ ಭ್ರಮೆಯಲ್ಲಿ ಇರಬಹುದು. ಯಾವುದೇ ದುಷ್ಟಶಕ್ತಿ ಮಾತಾಡೋದಿಲ್ಲ, ಇದು ನಾನೇ ಹೇಳ್ತಾ ಇರೋದು ಅನ್ನುವಂಥದ್ದು. ಸೊ ಮುಂದಿನ ದಿನಗಳಲ್ಲಿ ಒಳ್ಳೆಯ ವಿಚಾರಗಳು ತಲೆಯಲ್ಲಿ ಇರಲಿ, ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ. ಒಳ್ಳೇದಾಗ್ಲಿ ಎಲ್ರಿಗೂ. ಸೊ ವಾಸುದೇವನ ಆಶೀರ್ವಾದ, ಶ್ರೀಕೃಷ್ಣನ ಆಶೀರ್ವಾದ ಎಲ್ಲರ ಮೇಲೂ ಇರಲಿ. ವಾಗ್ದೇವಿಯ ಆಶೀರ್ವಾದ ಕೂಡ ಎಲ್ಲರ ಮೇಲೂ ಇರಲಿ. ನಿಮ್ಮೆಲ್ಲರ ಕೃಪಾಶೀರ್ವಾದ ವಾಗ್ದೇವಿ ಕಮಲಾಕ್ಷಿ ಟೀಮ್ ಮೇಲೆ ಮತ್ತೆ ವಾಗ್ದೇವಿ ಮೇಲೆ ಮತ್ತೆ ಚಾನಲ್ ಮೇಲೆ ಇರಲಿ ಅಂತ ಬೇಡ್ಕೊಳ್ತಾ, ಎಲ್ಲರ ಪಾದಾರವಿಂದಕ್ಕೆ ಶರಣಾರ್ಥಿ. ಕೃಷ್ಣ ಅರ್ಪಣಮಸ್ತು ಹೇಳ್ತಾ ಟೇಕ್ ಕೇರ್, ಬಾಯ್, ನಮಸ್ತೆ.